ನಮ್ಮ ಪ್ಲಾನ್ ಶುರುನೇ ಡೆಡ್ ಸೆಲ್ಲಿಂದ. ಅದ್ರ ಕೀ ಜೈಲರ್ ಹತ್ರ ಮಾತ್ರ ಇದೆ. ಪ್ಲಾನ್ ಓಪನಿಂಗ್ಗೆ ಲಾಕ್. ಕೀ ಬಂಚ್ನಾಗ ಅಷ್ಟೊಂದು ಕೀಗಳಿರ್ತೈತಿ. ಅದ್ರಾಗ ನಮಗ್ ಬೇಕಾಗಿರೋ ಕೀ ಯಾವ್ದಂತ ಹೆಂಗ್ ಕಂಡು ಹಿಡಿಯೋದು? ತುಂಬಾ ಈಸಿ. ನಾವು ಕೀ ಬಂಚಿಂದ ಲಾಕ್ ಓಪನ್ ಮಾಡೋದಕ್ಕೆ ಯಾವ ಕೀನ್ ಯೂಸ್ ಮಾಡ್ತೀವೋ ಅದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಒಂದು ಬಂಚ್ ಆಗುತ್ತೆ. ನಾವು ಯೂಸ್ ಮಾಡಿರೋ ಕೀನ ಬಿಟ್ರೆ ಅದು ಲೆಫ್ಟಿಗೋ ಇಲ್ಲ ರೈಟಿಗೋ ಹೋಗಿ ಬೀಳುತ್ತೆ. ಇದು ಲಾಜಿಕ್ಕು. ಆ ಜೈಲರ್ ಕೀ ಬಂಚ್ ಯೂಸ್ ಮಾಡೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವನು ಪ್ರತಿಯೊಂದು ಕೀನು ಲೆಫ್ಟಿಗೆ ಬಿಡ್ತಾನೆ. ಸೊ ಡೆಡ್ ಸೆಲ್ ಲಾಕ್ ಮಾಡಿದ್ಮೇಲೆ ಆ ಕೀ ಬಂಚಲ್ಲಿರೋ ಲೆಫ್ಟ್ ಸೈಡಿಗೆ ಬಿದ್ದಿರೋ ಮೊದಲನೇ ಕೀ ತಗೊಂಡ್ರೆ ಆಯ್ತು. ಟಾಯ್ಲೆಟ್ ಕ್ಲೀನ್ ಮಾಡಲ್ಲ. ಯಾವುದೇ ಕಾರಣಕ್ಕೂ SP ಗೆ ವಿಷಯ ಗೊತ್ತಾಗಬಾರ್ದು. ಓಹೋ, ಜೈಲಲ್ಲಿ ಸ್ಕೆಚ್ಚ. ಹೇಗಿದ್ರು ಮುಗಿಸ್ತೀವಿ. ಜೈಲರ್ನ ಇಟ್ಕೊಂಡೇ ಮುಗಿಸ್ಬಿಡ್ಬೇಕು. ಜೈಲರ್ಗೆ ಸ್ಕೆಚ್ಚು. ಇಷ್ಟಕ್ಕೂ ಪ್ಲಾನ್ ಯಾರ್ದು? ಅವರ ಹೆಂಡ್ತಿದೆ. ತ್ರಾಪೆ ಮುಂಟೆ ಎಷ್ಟು ಜನ ಇದೆ? ನಮ್ಮ ಬರಕ್ಕೂ ಸೇರ್ಸಿದ್ರೆ 100 ಜನ. ನನ್ನ ಕೈಮಾ ಗ್ಯಾರಂಟಿ. ಗೋಡೆಗೆ ಮೆಟ್ಲಿಡ್ಬೇಕಾಗಿತ್ತು. ಸರ್ ಹೋಗಿ ಗೋಡೆಗೆ. ಹೋಗ ಆ ಕಡೆ. ಎತ್ತ ನನ್ನ ಸರ್ ಮೇಲಿಕ್ಕೆ ಎತ್ತ. ಒಂದು ಊಟ ಇದ್ದಿದ್ರೆ 6 ಎತ್ತು ಬಿಡ್ಬೋದು. ಮೇಲೆ ಕೇಕ್ ಅನ್ನ ಬೇಕರಿ ಸೆಕ್ಷನ್ ಹೇಳಿದ್ದೇನೆ. ಒಟ್ಟಾರೆ ನಮ್ಮ ಜೈಲರ್ ಬರ್ತಡೆ ಸರ್ಪ್ರೈಸ್ ಆಗಿರ್ಬೇಕು. ಈ ವಿಷಯ ಯಾವುದೇ ಕಾರಣಕ್ಕೂ ಜೈಲರು ಗೊತ್ತಾಗಬಾರ್ದು. ಅವರು 100 ವರ್ಷ ಚೆನ್ನಾಗಿದ್ರೆ ಸಾಕು. ಇಳಿಸ್ರು. ನಡೀರೋ ನಮ್ಮ ಕೆಲಸ ನೋಡ. ಮೇಲೆ ಕೆಳಗೆ ಹಾರಿ ವಾರ ನನ್ನ ರಂಗ ಬಾಜು ಕಟ್ಟಿ ನೋಡಬಾರ. ನನ್ನ ಮಗನೇ ಮೈ ಮೇಲೆ ಬೀಳ್ತೀಯ. ನಿಂತ್ಕೊಳ. ಚೆಕಿಂಗ್ ಆಯ್ತಾ ನಿಂದು? ಮಾಡಿದ್ರಲ್ಲ ಸರ್. ಅವ್ನ್ ಕೇಳಿದ್ರೆ ನೀನ್ ಯಾಕೆ ಉತ್ತರ ಕೊಡ್ತೀಯ? ಸರ್ ಡಿಲಿವರಿ ಕೆಲಸ ಮಾಡಿ ಸುಸ್ತಾಗಿರ್ತೀವಿ. ಪದ ಚೆಕಿಂಗ್ ಮಾಡ್ತಿರಲ್ರಿ. ಕರ್ಮ ಜಾಸ್ತಿ ಮಾತಾಡ್ತಾ ಇದ್ಯಾ? ನಾನು ಹೋಗ್ಲಾ? ಹೋಗ. ಏನೋ ನಿಂದು? ಹೋಗ್ಲಿ ಬಿಡಿ ಸರ್. ಈ ನನ್ನ ಮಕ್ಳ ಹತ್ರ ಏನ್ ಜಗಳ? ನಮ್ಮನ್ನ ಎಲ್ಲೇ ಇದ್ರು ಎಲ್ಲರನ್ನು ಯಾಮಾರಿಸಿದ್ಯಲ್ಲ. ಶಬಾಷ್ ಸರ್. ಇವತ್ತು ಚೆಕಿಂಗ್ ಇತ್ತು. ಇವನೇ ನಂಗೆ ಹೆಲ್ಪ್ ಮಾಡಿದ್ದು. ಒಂದು ವಿಷಯ, ಕಟ್ಟರ್ ಅವಶ್ಯಕತೆ ಇದೆ ಅಂದರೆ ನೀವೇನೋ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಎಸ್ಕೇಪ್ ಆಗೋದೇ ಆದರೆ ನನ್ನನ್ನು ನಿಮ್ಮ ಟೀಮಲ್ಲಿ ಸೇರಿಸ್ಕೊಳ್ಳಿ ಸರ್. ನನ್ನ ಮಗಳು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ ಸರ್. ಅವಳಿಗೆ ಕ್ಯಾನ್ಸರ್. ಅವಳಿಗೆ ಡಾಕ್ಟ್ರು 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ನನ್ನ ಮಗಳನ್ನ ನೋಡಬೇಕು ಅನಿಸ್ತಿದೆ ಸರ್. ಕೊನೆ ಸಲ ಅವಳು ನೋಡೋಕೆ ಒಂದು ಅವಕಾಶ ಮಾಡಿಕೊಡಿ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋಗಿ ಸರ್, ಪ್ಲೀಸ್. ಬಿಡಿ ಸರ್. ಆದರೆ ನಿಮ್ಮ ಪ್ಲಾನ್ ಬಗ್ಗೆ ನಾನು ಯಾರಿಗೂ ಹೇಳಲ್ಲ. ನೀವು ಈ ನರಕದಿಂದ ಹೋಗ್ಬೇಕು. ಸೀನಾ, ಈ ವಿಷಯ ಎಲ್ಲೂ ಹೊರಗೆ ಹೋಗಬಾರ್ದು ಸರ್. ನನ್ನ ಮಗಳ ಮೇಲೆ ಹಣೆ. ಪ್ಲಾನ್ ಏನು? जाग नम गमनक बंदिरलिಲ್ಲ क्योंकि यहाँ हमारे लोग आते जाते कम है इसलिए सीसी कैमरा लगवाया।
ಅಂದ್ರೆ ನಿಮ್ ಭಯ ಶುರುವಾಗೋಯ್ತು ಅಲ್ಲ? ವಾಟ್ ಯು ಮೀನ್? ಟೆಕ್ನಾಲಜಿ ಇಲ್ಲ ಅಂದ್ರೆ ಇವರೆಲ್ಲ ಝೀರೋ ಸರ್. ಮದುವೆ ಆಗಿ ಮಕ್ಕಳು ನೋಡ್ಕೊಳ್ಳೋ ವಯಸ್ಸಲ್ಲಿ ಕಳ್ಳನ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಾರೆ. ಯಾಕೆ ಹೀಗಾಗ್ತಾ ಇದೆ? ಯಾವ್ದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ ಹೋದಾಗ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇದೆ. ಜೊತೆಯಲ್ಲಿ ಎಲ್ಲ ನಂಬಿಕಸ್ತರೇ ಇದ್ರೆ ಏನೂ ಆಗಲ್ಲ. ನಮ್ಮವ್ರ ಥರ ಇದ್ಕೊಂಡು ಹೊರಗಿನವ್ರಿಗೆಲ್ಲ ವಿಷಯ ಹಾಕೊಡ್ತಾ ಇದ್ರೆ ಹೀಗೆ ಆಗೋದು. ಎಲ್ಲಾರನ್ನೂ ನಮ್ಮವ್ರು ಅಂತ ನಂಬಲಿಕ್ಕಾಗಲ್ಲ, ನಂಬಲೂಬಾರ್ದು. ಇವ್ನು ಇಲ್ಲಾಕ್ ಬಂದ? SP ಸಾಹೇಬ್ರ ಎಲ್ಲ ಹಾಕ್ಸಿದ್ದು. ಯಾಕ ನಿಮ್ಗೆ ಯಾಕ್ರೆ ಅದೆಲ್ಲ? ಇಲ್ಲಿ ನಿಂತ್ಕೋಬಾರ್ದು. ಹೋಗಿ ಹೋಗಿ ಹೋಗಿ. ಅಲ್ಲ, ವೇಸ್ಟ್ ಆಗಿ ಬಿದ್ದಿರೋ ಸೆಲ್ಲಿಗೆ ಜಂಗ್ಲಿನ ಯಾಕೆ ತಂದು ಹಾಕಿದ್ರು? CC ಕ್ಯಾಮ್ರಾ ಬೇಕಿಲ್ಲ ಜಾಗಕ್ಕೆ CC ಕ್ಯಾಮ್ರಾ ಬೇರೆ ಹಾಕಿದ್ದಾರೆ. ಹೊಸ ಪ್ರಾಬ್ಲಮ್. ನಾನು ಅವತ್ತೇ ಹೇಳಿದ್ನಲ್ಲ ಗುರುಗಳೇ, ಪ್ಲಾನು ಟೀಮು ಅಂದ್ರೆ ಎಲ್ಲ ಬರೀ ನಮ್ಮವರೇ ಆಗಿರ್ಬೇಕು. ನಂಬಿಸಿ ಕತ್ಕೋ ಇದರಲ್ಲಿ ಯಾರು ಫೇಮಸ್ ಅಂತ ಇಡೀ ವರ್ಲ್ಡ್ಗೆ ಗೊತ್ತು. ಮಾತಿನ ಮೇಗ ನಿಗಾ ಇರ್ಲಿ. ಪದೇ ಪದೇ ಹಿಂಗ ಮಾಡ್ತೀರಾ? ನಿಲ್ಸ್ರಪ್ಪ, ನಿಲ್ಸಿ. ನೋಡ್ರಪ್ಪ, ಮೊದ್ಲು ನಾವ್ ಯಾವತ್ತು ಹೊಡ್ತೀವಿ ಅನ್ನೋದನ್ನ ಫಿಕ್ಸ್ ಮಾಡ್ಕೋಬೇಕು. ಇವತ್ತಿಂದ 4 ದಿನ ಲೆಕ್ಕ ಹಾಕಿದ್ರೆ ಸೋಮವಾರಕ್ಕೆ ಬೀಳುತ್ತೆ. ಆ ದಿವಸ ಜೈಲಲ್ಲಿ ಇರೋರು ಎಲ್ಲರೂ ಬ್ಯುಸಿಯಾಗಿರ್ಬೇಕು. ಅಂದ್ರೆ ಬ್ಯುಸಿಯಾಗಿರೋ ರೀತಿ ಮಾಡಬೇಕು. ಕಸ ಕಟ್ಟಿ ಒಂಚೂರು ಇರಬಾರ್ದು, ನೀಟಾಗಿ ಕ್ಲೀನ್ ಮಾಡ್ಬೇಕು. ಮಿರಾ ಮೀಟ್ತಾ ಇರ್ಬೇಕು. ಸೋಮವಾರದಿಂದ ಶೂಟಿಂಗ್ ಇದೆ ಇಲ್ಲಿ. ಫಿಲಮ್ ಯಾವ್ದೋಣ? ಮಲಯಾಳಿನ? ಹೆಂಗ್ರು ಶಿವಣ್ಣ ಬತ್ತವ್ರ? ಹೀರೋನ್ ಯಾರಣ್ಣ? ಸಾಂಗು ಫೈಟು ಇದೆಯಾ? ಅವನಾ ಸ್ಟೋರಿನೇ ಕೊಟ್ಬಿಡ್ತೀನಿ, ನೀವೇ ಡೈರೆಕ್ಷನ್ ಮಾಡ್ಕೊಂಡ್ಬಿಟ್ರು. ಮುಚ್ಕೊಂಡು ಕೆಲಸ ಮಾಡ್ಬೇಕು. ಹೊರಗಡೆಯಿಂದ ಬಂದವ್ರಿಗೆ ನಮ್ ಜೈಲ್ ನೀಟಾಗಿ ಕಾಣ್ಬೇಕು. ಮಾಡಲ್ಲ ಈ ಕೆಲಸ ಮಾಡ. ನಮಸ್ಕಾರ ಸರ್. ಏನ್ರಿ ಏನು ಕಾಣಿಸ್ತಾನೆ ಇಲ್ಲ? ಪಾರೋಳ ಸರ್, ಮೊಟ್ಟೆ ಇಟ್ಟಿರ್ಬೇಕು. ಯಾವಾಗ್ಲೂ ಬಂದು ಡಿಸ್ಟರ್ಬ್ ಮಾಡುತ್ತೆ. 2 ನಿಮಿಷ ಸರ್ ಹೋಗ್ಬಿಡುತ್ತೆ. ನೀನ್ ನನ್ಗ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಹಾಗೆ ಅನ್ಕೋ. ನನಗೆ ಅಂತ ಈಗ ನೀನೇನ್ ಪ್ರೂವ್ ಮಾಡ್ಬೇಕಂತಿದ್ದಿ? ಎಷ್ಟೋ ಜನ ಅಮಾಯಕರನ್ನ ಬಾಂಬ್ ಬಿಟ್ಟು ಸಾಯಿಸ್ತವ್ ನೀನು. ದೇಶಕ್ಕೆ ದ್ರೋಹ ಮಾಡ್ದು ನಮಗ್ ಮಾಡ್ದೇ ಇರಲ್ವಾ? ನೀವು ನನಗೆ ಹೆಲ್ಪ್ ಮಾಡದೇ ಇದ್ರೂ ಪರವಾಗಿಲ್ಲ. ನಿಮ್ಮಲ್ಲೇ ನೀವು ಹೊಡೆದಾಡ್ದಿದ್ರೆ ಸಾಕು. ಇದು ನನ್ನ ರಿಕ್ವೆಸ್ಟ್. ಗುರುಗಳೇ, ಆ ಜಂಗ್ಲಿನ ನಾನು ಹ್ಯಾಂಡಲ್ ಮಾಡ್ತೀನಿ. ನಿಂಗೆ ತಲೆ ಇಲ್ಲ ಕಿಟ್ಟಿದ್ದೇನೆ. ನಿಮ್ಗೆ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ನಮ್ಮಲ್ಲಿ ಯಾರೇ ಅವ್ನು ಟಚ್ ಮಾಡಿದ್ರು ಪ್ರಾಬ್ಲಮ್ ನಮಗೆ. ಅದೇ ಹಂಗ? ಈಗ ಜಂಗ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಒಂದು, ನಾವೆಲ್ಲರೂ ಸೇರಿ ಅವನು ಹೊಡೆದು ಹಾಸ್ಪಿಟ್ಲಿಗೆ ಹಾಕಬೇಕು. ಹಾಗೆ ಮಾಡಿದ್ರೆ SP ನಮ್ಮನ್ನೆಲ್ಲ ತೆಗೆದು ಅಂಡರ್ಗ್ರೌಂಡ್ ಸೆಲ್ಲಿ ಹಾಕ್ತಾಳೆ. ಇಲ್ಲ, ನಿಮ್ಮಲ್ಲೊಬ್ಬರು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂಥೇಳಿ ಜಂಗ್ಲಿ ಹತ್ರ ಹೊಡೆಸ್ಕೊಂಡ್ರೆ ಅವನು ಅಂಡರ್ಗ್ರೌಂಡ್ ಸೆಲ್ಲಿಗೆ ಹೋಗ್ತಾನೆ, ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವೆಲ್ಲರೂ ಇಂಪಾರ್ಟೆಂಟೇ. ನಮ್ಮಲ್ಲಿ ಒಬ್ಬ ಮಿಸ್ ಆದ್ರೂ ಸಹಿತ ನಾವು ಯಾರು ಹೊರಗೆ ಹೋಗೋಕ್ಕಾಗೋದಿಲ್ಲ. ಮತ್ತೆ ಆ ಜಂಗ್ಲಿ ಕತೆ? ಅವನೊಬ್ಬ ಜಗಮೊಂಡ, ಸಿಕ್ದವ್ರನ್ನ ಸೀಳೋ ನರರೂಪದ ರಾಕ್ಷಸ. ಅವನ್ನ ಹೊಡಿಬೇಕು ಅಂದರೆ ಒಬ್ಬ ಬಂಡೆ ಸೀಳೋ ಟೆರರೇ ಬೇಕು. ಅಂಥವ್ರು ಯಾರಿದ್ದಾರೆ? ರಾಬರ್ಟ್. ಅವನು ನಟೋರಿಯಸ್ ಕ್ರಿಮಿನಲ್ಸ್ ಇರೋ ಸೆಲ್ಲಲ್ಲಿದ್ದಾನೆ. ಅವನೊಂಥರ ಮೈಂಡ್ ಗೇಮಲ್ಲಿ ಚಕ್ರವರ್ತಿ.
ಚಾಲೆಂಜಲ್ಲೇ ಕಿಕ್ ಕೊಡೋ ಫೈಟರ್. ಬಿಟ್ರೆ ಆ ಜಂಗ್ಲಿನ ಕಣ್ಣಲ್ಲೇ ಗಿರ 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 ಅನ್ಸ್ಬಿಡ್ತಾರೆ. ಅವನಿದಕ್ಕೆ ನಮ್ಮ ಮಾತು ಕೇಳ್ತಾನ? ದುಡ್ಡು ಬಿಟ್ರೆ ಅವನು ಯಾರ ಮಾತು ಕೇಳಲ್ಲ. ಅವನಿಗೆ ನನ್ನವರು ತನ್ನವರು ಅಂತ ಯಾರೂ ಇಲ್ಲ. ನಾನು ನಂದು ಅಂದ್ರೆ ಅವನು ಯಾವುದನ್ನೂ ಬಿಡಲ್ಲ. ಅವನು ವ್ಯವಹಾರ ಅಂದ್ರೆ ಕತ್ತಿ ತರ ಶಾರ್ಪ್. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅವನು ಒಳಗಿರೋ ವಿಲನ್ಗಳಿಗೆಲ್ಲ ರಿಯಲ್ ಹೀರೋ. ರಾಬರ್ಟ್, ನೀನು ಹೆಲ್ಪ್ ಮಾಡ್ತೀಯ ಅಂತ ತುಂಬಾ ನಂಬಿಕೆ ಇಟ್ಕೊಂಡ್ ಬಂದಿದ್ದೀನಿ. ನಂಬಿಕೆ ಇಟ್ಕೊಂಡೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಆದ್ರೆ ಅಲ್ಲೊಂದು ಉಂಡಿನೂ ಇರುತ್ತೆ. ದುಡ್ಡಿಗೆ ಮೋಸ ಆಗಲ್ಲ, ಆದ್ರೆ ನೀನು ಆ ಜಂಗ್ಲಿನ ಹೊಡೆದು ಹಾಸ್ಪಿಟ್ಲಿಗೆ ಹಾಕಬೇಕು. ಕಾರಣ ವಯಸ್ಸಿಗೆ ಮೀರಿದ ರಿಸ್ಕ್ ತಗೋತಾ ಇದ್ದೀರಾ. ನಿಮ್ ಖುಷಿ, ನನಗೇನು ಆಗ್ಬೇಕಾಗಿಲ್ಲ. ನನ್ನ ಅಕೌಂಟ್ ಫುಲ್ ಆದ್ರೆ ನಿಮ್ ರೂಟ್ ಕ್ಲಿಯರ್ ಆಗುತ್ತೆ. ಎಷ್ಟು? 2 ಲಕ್ಷ. ಸ್ವಲ್ಪ ಕಮ್ಮಿ ಆಗಲ್ವಾ? ಬೇಡ ಬೇಡ, 2ಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ. ಬ್ಯಾಂಕಿಗೆ ದುಡ್ಡು ಕಟ್ತೀಯಾ? ಇಲ್ಲ ಸರ್. ಯಾಕೆ? ದುಡ್ಡೇನು ಅರೇಂಜ್ ಆಗಿದೆ, ಸ್ಟ್ರೈಕ್ ಇರೋದ್ರಿಂದ ಬ್ಯಾಂಕ್ 2 ದಿನ ರಜಾ. ದುಡ್ಡು ಕೊಟ್ಟಿಲ್ಲ ಅಂತ ರಾಬರ್ಟ್ ನಮ್ ಕೆಲಸ ಮಾಡಂಗಿಲ್ರಿ. ಹಿಂಗೆ ಬಿಟ್ರ ನಮ್ ಪ್ಲಾನ್ ಫೇಲ್ ಆಗ್ತೈತಿ. ಅದಕ್ಕ ಆ ಜಂಗ್ಲಿನ ನಾನಾ ಹೊಡಿತೀನಿ. ನಿನಗೇನು ಹುಚ್ಚ? ಬೇಡ. ಸೊಲ್ಯೂಷನ್ ನಮ್ಮ ಹತ್ರ ಇಟ್ಕೊಂಡು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ರಿ ಗುರುಜಿ. ನನಗೆ ಅವನ್ ವೀಕ್ನೆಸ್ ಗೊತ್ತಿಲ್ಲ, ಅವನಿಗೆ ನನ್ನ ಕೆಪಾಸಿಟಿ ಗೊತ್ತಿಲ್ಲ. ಸಾವು ಕಣ್ ಮುಂದೆ ಬಂದಾಗ ಬದುಕೋ ಛಲ ಇರೋನ್ ಮಾತ್ರ ಗೆಲ್ತಾನ. ಮೇರಿ ಜಾನ್ ಕಿ ರಖವಾಲ ಅಲ್ಲಾಹ್ ಕಿ ಕಸಮ್. ರಕ್ತಕ್ಕೆ ರಕ್ತ, ಜೀವಕ್ಕೆ ಜೀವ ಫೈಸ್ಲಾ ಖುದಾ ಮಾಡ್ತಾನ. ನಿನ್ನ ಮೇಲೆ ಅನುಮಾನ ಪಟ್ಟು ನಾನು ಭಾಳ ಸಣ್ಣವನಾಗ್ಬಿಟ್ಟೆ. ಸಾರಿ.
ಇವನ್ನ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರು. ಇವನ್ನ 15 ದಿನ ಅಂಡರ್ಗ್ರೌಂಡ್ ಸೆಲ್ಗೆ ಹಾಕಿ. ನಾನೆಲ್ಲ ಕೆಲಸನೂ ದುಡ್ಡುಗೋಸ್ಕರ ಮಾಡಲ್ಲ ಮಿಸ್ಟ್ರೆ. ನಮ್ಮ ತಂದೆ ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಮಾಡು, ಸಾಯನ ತಲೆ ತಗ್ಗಿಸ್ಕೊಂಮಾಡು ಅಂತ. ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ. ಆದರೆ ಗುರು ಉಸಿರಿರೋವರೆಗೂ ಹೆಸರನ್ನ ಉಳಿಸೋ ವಿದ್ಯೆ ಕಲಿಸ್ತಾನೆ. ಅನ್ನ ಕೊಡೋ ರೈತ ನೇಣಾಕೋಬಾರ್ದು, ವಿದ್ಯೆ ಕಲಿಸೋ ಗುರು ಕಣ್ಣೀರಾಕ್ಬಾರ್ದು. ಕರ್ಕೊಂಬಂದ್ರ